ಶಿರಾ ತಾಲೂಕಿನ ಚಂಗವಾರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಭಾನುವಾರ ನಡೆದ ವಾಲಿಬಾಲ್ ಲೀಗ್ ಪಂದ್ಯಾವಳಿ ಉದ್ಘಾಟಿಸಿ ಮಾತನಾಡಿದ ಯುವ ನಾಯಕ ಸಂಜಯ್ ಜಯಚಂದ್ರ, ವಾಲಿಬಾಲ್ ಪಂದ್ಯಾವಳಿಗಳು ಗ್ರಾಮಗಳಲ್ಲಿನ ಯುವಕರ ಸ್ನೇಹ ವೃದ್ಧಿಗೆ ಸಹಕಾರಿಯಾಗುತ್ತದೆ. ಕ್ರೀಡೆಯಲ್ಲಿ ಸೋಲು ಗೆಲುವು ಸಹಜ, ಗೆದ್ದೇ ಗೆಲ್ಲಬೇಕು ಎಂಬ ವಿಶ್ವಾಸವನ್ನ ಗೆಲುವಿನ ದಳ ಸೇರಿಸುತ್ತದೆ ಎಂಬ ಮಾತನ್ನು ಸ್ಪಷ್ಟವಾಗಿ ಹೇಳಿದರು. ಹಾಗೆ ಮಾತಾಡ್ತಾ ಇಂದಿನ ಯುವ ಪೀಳಿಗೆ ದುಶ್ಚಟಗಳಿಗೆ ದಾಸರಾಗದೆ ಕ್ರೀಡೆ ಮತ್ತು ಶಿಕ್ಷಣದ ಕಡೆ ಹೆಚ್ಚು ಆಸಕ್ತಿ ವಹಿಸಿ ಉತ್ತಮ ವ್ಯಕ್ತಿಯಾಗಿ ರೂಪಿಸಿಕೊಳ್ಳಬೇಕು ಎಂಬುದನ್ನು ಕೂಡ ಸ್ಪಷ್ಟಪಡಿಸಿದರು. ಹಾಗೆ ಒಂದು ಸಂದರ್ಭದಲ್ಲಿ ಮಾತನಾಡ್ತಾ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ನಾಗರಾಜು, ಕಾಂಗ್ರೆಸ್ ಯುವ ಮುಖಂಡ ರಮೇಶ್ ಯಾದವ್, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ದೊಡ್ಡಯ್ಯ, ತಾಲೂಕು ಪರಿಶಿಷ್ಟ ಪಂಗಡ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಶರತ್ ಪಾಳೆಗರ್ ಸೇರಿದಂತೆ ವಾಲಿಬಾಲ್ ಕ್ರೀಡಾಪಟುಗಳು ಕೂಡ ಉಪಸ್ಥಿತರಿದ್ದರು. ವಾಲಿಬಾಲ್ ಪ್ರೀಮಿಯರ್ ಲೀಗ್ನ 2025 ಈ ವೇದಿಕೆಯಲ್ಲಿರುವ ಟಿ.ವಿ. ಶಿರಾದ ಜನಪ್ರಿಯ ಶಾಸಕರು ಆದಂಥ ಟಿ.ವಿ. ಜಯಚಂದ್ರ ಸಾಹೇಬ್ರವರ ಸುಪುತ್ರರು ಹಾಗೂ ಯುವ ನಾಯಕರು ಆದಂಥ ಫೈರ್ ಬ್ರ್ಯಾಂಡ್ ಎಂದೇ ಖ್ಯಾತಿ ಗಳಿಸಿರುವ ಸಂಜಯ್ ಜಯಚಂದ್ರ ಅವರೇ ಹಾಗೂ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರಾದಂಥ ನಾಗರಾಜ್ರವರೇ ಹಾಗೂ ನಮ್ಮ ಬೇವನಹಳ್ಳಿ ಮತ್ತು ಬಂದಗುಂಟೆ ನಾಗರಾಜ್ರವರೇ, ಶರತ್ ಪಾಳೆಗಾರ್ ಅವರೇ, ಮಾರಣ್ಣವರೇ, ದೊಡ್ಡಣ್ಣವರೇ, ಸಂತೋಷ್ ಅವರೇ, ಮಂಜಣ್ಣವರೇ ಹಾಗೂ ಊರಿನ ಎಲ್ಲ ಹಿರಿಯ ಮತ್ತು ಕಿರಿಯ ಮುಖಂಡರೇ ಹಾಗೂ ಎಲ್ಲ ಆಟಗಾರರೇ, ಇದು 4ನೇ ಸತಿ ಅನಿಸುತ್ತೆ ಚಂಗಾವರದಲ್ಲಿ ವಾಲಿಬಾಲ್ ಪ್ರೀಮಿಯಮ್ನು ಪ್ರತಿ ವರ್ಷವೂ ನಮ್ಮ ಯುವಕರು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ. ಗ್ರಾಮೀಣ ಮಟ್ಟದಲ್ಲಿ ಕ್ರೀಡೆಗಳು ನಶಿಸಿ ಹೋಗುವ ಸಂದರ್ಭದಲ್ಲಿ ಇಂಥ ಒಂದು ಕ್ರೀಡೆಯ ಮನೋಭಾವ ಬೆಳೆಸಿಕೊಂಡು ಒಂದು ಲೀಗ್ಗಳನ್ನು ಆಡಿಸ್ಕೊಂಡು ಬರ್ತಂಥ ಈ ನಮ್ಮ ಚಂಗಾವರದ ಯುವಕರಿಗೆ ಒಂದು ಅಭಿನಂದನೆ ಸಲ್ಲಿಸ್ತೇನೆ. ಹೀಗೆ ಮುಂದೆ ನೀವು ಸಹ ಇನ್ನೂ ಒಳ್ಳೊಳ್ಳೆ ತಾಲೂಕು ಮಟ್ಟ ಮತ್ತು ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದಲ್ಲಿ ನೀವು ಒಳ್ಳೆ ವಾಲಿಬಾಲ್ ಪ್ಲೇಯರ್ಗಳಾಗಬೇಕು ಅಂತ ನಾನು ಭಗವಂತನಲ್ಲಿ ಕೇಳ್ಕೊಳ್ತೀನಿ. ನೀವು ದುಷ್ಟಚಟಗಳಿಂದ ದೂರಿದ್ದು ಇಂಥ ಕ್ರೀಡೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಹಾಗೆ ಮುಂದೊಂದು ದಿನ ಗೌರ್ಮೆಂಟ್ ಉದ್ಯೋಗಗಳಿಗೆ ಹೋಗೋಕ್ಕೂ ಇದೊಂದು ಅವಕಾಶ ಆಗುತ್ತೆ ಅಂತ ನಂಬಿರುತ್ತೇನೆ. ದಯವಿಟ್ಟು ಈ ಕ್ರೀಡೆಯನ್ನು ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡುತ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್. ಚಂಗಾವರ ಈ ಒಂದು ಶಾಲೆಯ ಆವರಣದಲ್ಲಿ ಇವತ್ತಿನ ದಿನ ಚಂಗಾವರ ವಾಲಿಬಾಲ್ ಪ್ರೀಮಿಯರ್ ಲೀಗ್ 2025 ಆಯೋಜನೆಯನ್ನು ಮಾಡಿದಿರಿ. ಇವತ್ತಿನ ದಿನ ಇಲ್ಲಿ ನಿಮ್ಮ ಮುಂದೆ ಬರಲಿಕ್ಕೆ ಭಾಳ ಖುಷಿ ಆಗ್ತಾ ಇದೆ. ಬಣ್ಣ ಬಣ್ಣದ ಉಡುಪುಗಳನ್ನು ನೀವೆಲ್ಲ ತೊಟ್ಟು, ಇದಕ್ಕೇನಂತೀವಿ, ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅಂತೀವಿ. ಇಲ್ಲಿ ನಾನು ನಿಮ್ಮ ಟೀಮ್ಗಳ ಹೆಸರುಗಳನ್ನು ನೋಡ್ತಾ ಇದ್ದೆ. ರೆಡ್ ಡ್ರ್ಯಾಗನ್ಸ್, ರೆಬೆಲ್ ಫೈಟರ್ಸ್, ಒರೆನ್ ಗ್ಯಾಂಗ್ಸ್ಟರ್ಸ್, ಆಮೇಲೆ ಪವರ್ ಸ್ಟ್ರೈಕರ್ಸ್, ಆಮೇಲೆ ಫೈಟ್ ವಾರಿಯರ್ಸ್ ಅಂತೇಳಿ ನಿಮ್ಮ ಈ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅನ್ನೋದು ಏನಂತಿದಾರ ಅದನ್ನ ನಿಮ್ಮ ಹೆಸರಲ್ಲೇ ಕಾಣ್ತಾ ಇದೆ. ನಾನು ಯಾಕೆ ಈ ವಿಷಯ ನಿಮ್ಗೆ ಹೇಳ್ತೀನಿ ಅಂತಂದರೆ, ಜೀವನದಲ್ಲಿ ಸ್ಪೋರ್ಟ್ಸ್ ಅನ್ನೋದು ಅತ್ಯಂತ ಅವಶ್ಯಕವಾಗಿರುವಂಥ ಒಂದು ಅಂಶ. ನಾವು ಜೀವನದಲ್ಲಿ ಎಲ್ಲ ದೊಡ್ಡವರಾಗ್ಬಿಡ್ತೀವಿ, ಆಮೇಲೆ ನಮ್ಮ ದೈನಂದಿನ ಚಟುವಟಿಕೆಗಳು, ಕೃಷಿ ಇರ್ಬೋದು, ಇನ್ನೊಂದು ಯಾವುದೋ ಉದ್ಯೋಗ ಇರ್ಬೋದು, ಫ್ಯಾಕ್ಟ್ರಿಗಳಿಗೆ ಹೋಗೋದು ಇರ್ಬೋದು, ಏನೋ ಕೆಲಸಗಳನ್ನ ಮಾಡ್ತಿರ್ತೀವಿ. ಆದರೆ ಸ್ಪೋರ್ಟ್ ಅನ್ನೋದನ್ನು ನಾವು ಯಾವತ್ತೂ ಬಿಡಬಾರ್ದು. ಸ್ಪೋರ್ಟ್ಸ್ ಮೆನ್ ಅಂತ ಪ್ರತಿಯೊಬ್ಬರಿಗೂ ಕೂಡ ಒಂದು ಕ್ರೀಡೆ ಅನ್ನೋದು ಭಾಳ ಇಷ್ಟಕರವಾದಂಥ ಒಂದು ಕ್ರೀಡೆ ಇರ್ತದೆ ಎಲ್ಲರ ಜೀವನದಲ್ಲೂ ಕೂಡ. ಈ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅನ್ನೋದು ನಾವು ಸಾಯೋವರೆಗೆ ಇರಬೇಕು. ನಾನು ಯಾಕೆ ಈ ವಿಚಾರ ತಮ್ಗೆ ಹೇಳ್ತೀನಿ ಅಂತಂದರೆ, ಈಗಿನ ಕಾಲದಲ್ಲಿ ಏನಾಗಿದ್ರೆ ಮಕ್ಕಳು ಅನೇಕ ದುರಭ್ಯಾಸಗಳು, ಅನೇಕ ಬೇಡದಿದ್ದಂಥ ಅಭ್ಯಾಸಗಳನ್ನು ಕಲಿಯುವಂಥ ಚಟಕ್ಕೆ ಬಲಿ ಆಗ್ತಾ ಇದ್ದಾರೆ. ನಾವು ಯಾವ ಚಟಕ್ಕೆ ಬಲಿ ಆಗಬೇಕು ಅಂದರೆ ಸ್ಪೋರ್ಟ್ಸ್ ಅನ್ನೋ ಚಟಕ್ಕೆ ಬಲಿ ಆಗಬೇಕು. ನಾವು ದಿನ ಸಾಯಂಕಾಲ ಆಗಲಿ ಬೆಳಗ್ಗೆ ಆಗಲಿ ಸ್ಪೋರ್ಟ್ಸ್ ಆಡುವಂಥ ಒಂದು ಚಟುವಟಿಕೆಯನ್ನು ನಾವು ಇಟ್ಕೊಂಡ್ರೆ ಜೀವನದಲ್ಲಿ ಆರೋಗ್ಯನೂ ಚೆನ್ನಾಗಿರ್ತದೆ, ಆಮೇಲೆ ನಮ್ಮ ಮೈಂಡ್ ಅಂತ ನಮ್ಮ ಮೆದುಳು ಸರಿಯಾಗಿರ್ತದೆ. ಅಂದರೆ ನಾವು ಯೋಚನೆ ಮಾಡುವ ರೀತಿ, ಬದುಕುವ ರೀತಿ ಚೆನ್ನಾಗಿರ್ತದೆ. ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅನ್ನೋದು ಕೇವಲ ಆರೋಗ್ಯ ದೃಷ್ಟಿಯಿಂದಲ್ಲ, ಜೀವನದಲ್ಲಿ ನಾವು ಹೋರಾಟವನ್ನು ಮಾಡಿ ಅಥವಾ ನಾವು ಒಂದು ಚಾಲೆಂಜನ್ನು ತಗೊಂಡು ನಾವು ಯಾವ ರೀತಿ ಗೆಲ್ಲಬೇಕು ಅನ್ನೋ ಒಂದು ರೀತಿಯಲ್ಲಿ ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಜೀವನದಲ್ಲಿ ನಮ್ಮ ಧ್ಯೇಯಗಳನ್ನ ಸಾಧಿಸೋದಕ್ಕೆ ಒಂದು
ಒಂದು ಫೌಂಡೇಶನ್ ಅಂತ ಅನ್ಕೊಳ್ತೀನಿ. ಇದು ನಮ್ಮ ಕ್ರೀಡೆ ಅಂದ್ರೆ ಸ್ಪೋರ್ಟ್ಸ್. ಆದ್ರಿಂದ ಅದೇ ರೀತಿಯಾದಂಥ ಸ್ಪಿರಿಟ್ ಅಲ್ಲಿ ತಾವೆಲ್ಲರೂ ಕೂಡ ಕೇವಲ ಒಂದು ಮನರಂಜನೆಗಾಗಿ ಇರಬಾರ್ದು. ಇದು ಸಾಯುವ ತನಕ ನಾವೊಂದು ಕ್ರೀಡೆಯಲ್ಲಿ ನಾವು ಇರ್ತೇವೆ, ಅದೇ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅಲ್ಲಿ ನಾವು ಜೀವನವನ್ನು ಮಾಡ್ತೇವೆ ಅಂತೇಳಿ ನಾವೆಲ್ಲ ಪಣ ತೊಡೋಣ. ಈ ವಾಲಿಬಾಲ್ ಟೂರ್ನಮೆಂಟ್ ಅತ್ಯಂತ ಯಶಸ್ವಿಯಾಗಿ ನಡೀಲಿ. ಶಿವು ಚಂಗಾ ಅವರ ನೇತೃತ್ವದಲ್ಲಿ ಇವತ್ತಿನ ದಿನ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ನನ್ನ ಗೆಳೆಯರಿಗೂ ನಾನು ವಂದಿಸುತ್ತಾ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀಲಿ ಅಂತೇಳಿ ನಾನು ಹಾರೈಸಿ ನಿಮ್ಗೆಲ್ರಿಗೂ ಕೂಡ ನಾನು ಅಭಿನಂದಿಸಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲ ಆಟಗಾರರು ದಯವಿಟ್ಟು ತಮ್ಮ ತಂಡದ ಜೊತೆಗೆ ಕೆಳಗಡೆ ಕೂತ್ಕೊಂಡು ಎಲ್ಲರೂ ವೇದಿಕೆ ಮುಂದೆ ಆಸನಾಗಬೇಕು. ಎಲ್ಲ ತಂಡಗಳು ಬಂದಿಲ್ಲಿ ವೇದಿಕೆ ಹತ್ರ ಆಸನಾಗಬೇಕು. ಎಲ್ಲ ತಂಡಗಳು ಹಾಗೂ ಗ್ರಾಮಸ್ಥರು ಸಹ ಬಂದು ಎಲ್ಲ ಆಟಗಾರರು ಮತ್ತು ತಂಡದ ಎಲ್ಲ ಮಾಲೀಕರು ವೇದಿಕೆಯ ಮುಂಭಾಗ ಆಟಗಾರರು ಕೋರ್ಕೊಳ್ತಾ ಇದ್ದಾರೆ.